ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಡೋಣ. ಇಂದಿನ ನಮ್ಮ ಅಧ್ಯಯನ ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ, ದ ಫಸ್ಟ್ ಬುಕ್ ಆಫ್ ಕೊರಿಂಥಿಯನ್ಸ್ ಚಾಪ್ಟರ್ 2, ಎರಡನೇ ಅಧ್ಯಾಯ. ಎರಡನೇ ಅಧ್ಯಾಯ ಮೊದಲನೇ ಕೊರಿಂಥದಲ್ಲಿ ನೋಡುವಾಗ ಇಲ್ಲಿ ಪ್ರಕಟಣೆಯ 17 ನಿಬಂಧನೆಗಳನ್ನು ನೋಡಿಕೊಳ್ಬೋದು. 17 ಕಂಡೀಷನ್ಸ್ ಆಫ್ ರೆವಲೇಷನ್. ಪ್ರಕಟಣೆ ಅಂದರೆ ದೇವರು ಕೊಡುವ ಬೆಳಕು, ಗಾಡ್ ಗಿವಿಂಗ್ ಲೈಟ್. ದೇವರು ನಮಗೆ ವಾಕ್ಯದ ಬಗ್ಗೆ ಬೆಳಕನ್ನು ಕೊಡಬೇಕು, ದೇವರು ತನ್ನ ಬಗ್ಗೆ ನಮಗೆ ಪ್ರಕಟಣೆಯನ್ನು ಕೊಡಬೇಕು, ದೇವರು ನಮ್ಮ ಬಗ್ಗೆ ಪ್ರಕಟಣೆಯನ್ನು ಕೊಡಬೇಕು. ಈ ರೀತಿಯಾಗಿ ದೇವರ ಪ್ರಕಟಣೆಗಳನ್ನು ನಾವು ಹೊಂದಿಕೊಳ್ಳಬೇಕಾದರೆ ನಿಬಂಧನೆಗಳಿವೆ. ಬೈಬಲ್ನಿಂದ ನಾವು ಮಾಹಿತಿಯನ್ನಾದರೂ ಪಡ್ಕೊಳ್ಬೋದು, ಇನ್ಫಾರ್ಮೇಷನ್ಸ್ ಆದರೂ ಪಡ್ಕೊಳ್ಬೋದು, ಅಥವಾ ರೆವಲೇಷನ್ಸ್ ಪ್ರಕಟಣೆಯನ್ನಾದರೂ ಪಡ್ಕೊಳ್ಬೋದು. ಮಾಹಿತಿ ಅಂತ ಹೇಳಿದ್ರೆ ಒಂದು ದೇವರ ವಾಕ್ಯದ ಒಂದು ವಿಷಯ, ಆದರೆ ಅಲ್ಲಿ ದೇವರಾತ್ಮನ ಕಾರ್ಯ ಬೇಕಾಗಿಲ್ಲ ಅಥವಾ ಇರುವುದಿಲ್ಲ. ಆದರೆ ದೇವರ ಕಾರ್ಯ ಇರುವಾಗ ಏನಾಗ್ತದೆ, ಆ ಮಾಹಿತಿ ಪ್ರಕಟಣೆ ಆಗ್ತದೆ, ಇನ್ಫಾರ್ಮೇಷನ್ ರೆವಲೇಷನ್ ಆಗ್ತದೆ. ಆದ ಕಾರಣ ಮೊದಲನೇ ಕೊರಿಂಥ 2ನೇ ಅಧ್ಯಾಯದಲ್ಲಿ ಮೊದಲನೇ ಒಂದು ಕಂಡೀಷನ್ ಫಾರ್ ರೆವಲೇಷನ್, ಪ್ರಕಟಣೆಯ ಮೊದಲನೇ ನಿಬಂಧನೆ ಏನಂದರೆ ನಾಟ್ ಸ್ಪೀಚ್ ಪವರ್, ವಾಕ್ಚಾತುರ್ಯದಿಂದಲ್ಲ. ಯಾವಾಗ ವಾಕ್ಚಾತುರ್ಯಕ್ಕೆ ಮಹತ್ವ ಕೊಡ್ತೀವೋ ಅವಾಗೇನಾಗ್ತದೆ, ಪ್ರಕಟಣೆ 0 ಆಗಿಬಿಡ್ತದೆ. ಅಂದರೆ ವಾಕ್ಚಾತುರ್ಯ ಇರಬಾರ್ದಂತಲ್ಲ, ಅದಕ್ಕೆ ನಾವು ಮಹತ್ವ ಕೊಟ್ಟಾಗ ಪ್ರಕಟಣೆ ಅದಕ್ಕೆ ಧಕ್ಕೆ ಬೀಳ್ತದೆ. ಆದ ಕಾರಣ ನಾನು ನಿಮ್ಮ ಬಳಿಗೆ ಬಂದಾಗ ವಾಕ್ಚಾತುರ್ಯದಿಂದ ಬರಲಿಲ್ಲ ಅಂತ ಹೇಳ್ತಾರೆ ಪೌಲನು. ಎರಡನೇದಾಗಿ ಜ್ಞಾನಾಡಂಬರದಿಂದ ಬರಲಿಲ್ಲ, ನಾಟ್ ವಿತ್ ದಿ ವಿಸ್ಡಮ್ ಡೆಕೋರೇಟೆಡ್, ಅಂದರೆ ಬಹಳ ಅಲಂಕೃತವಾದಂಥ ಅಲಂಕಾರಿಕ ಭಾಷೆಯಿಂದ ನಾನು ಮಾತಾಡ್ತಾ ಇಲ್ಲ ಅನ್ನುವಂಥ ಒಂದು ವಿಷಯವನ್ನು ಹೇಳ್ತಾನ್ರಿ ಪೌಲನು. ಆದ ಕಾರಣ ನಾವು ವಾಕ್ಚಾತುರ್ಯ ಅಥವಾ ಜ್ಞಾನಾಡಂಬರಕ್ಕೆ ಮಹತ್ವ ಕೊಟ್ಟರೆ ಪ್ರಕಟಣೆ ಸಿಗೋದಿಲ್ಲ. ಹಾಗಾದರೆ ವಾಕ್ಚಾತುರ್ಯದಿಂದ ಮಾತಾಡದಿದ್ದರೆ ನಮಗೆ ಪ್ರಕಟಣೆ ಸಿಗ್ತದೆ. ಜ್ಞಾನಾಡಂಬರಕ್ಕೆ ನಾವು ಮಹತ್ವ ಕೊಡದಿದ್ದರೆ ನಮಗೆ ಆತ್ಮಿಕ ಪ್ರಕಟಣೆ ಸಿಗ್ತದೆ. ಮೂರನೇದಾಗಿ ನೋಯಿಂಗ್ ಕ್ರೈಸ್ಟ್ ಅಲೋನ್. ಮೊದಲನೇ ಕೊರಿಂಥ 2ನೇ ಅಧ್ಯಾಯ 2ನೇ ವಚನದಲ್ಲಿ ಶಿಲುಬೆಗೆ ಹಾಕಿದ ಯೇಸು ಕ್ರಿಸ್ತನನ್ನೇ ಹೊರತು ಬೇರೆ ಯಾವುದನ್ನು ನಿಮ್ಮಲ್ಲಿ ತಿಳಿಯದವನಾಗಿರುವೆನೆಂದು ತೀರ್ಮಾನಿಸಿಕೊಂಡೆನೆಂಬುದಾಗಿ ಪೌಲನು ಹೇಳ್ತಾನೆ. ಆದ ಕಾರಣ ನನಗೆ ಬೇಕಾಗಿರೋದು ಶಿಲುಬೆಗೆ ಹಾಕಿರುವಂಥ ಯೇಸು ಅಷ್ಟೇ ನಾನು ಫೋಕಸ್ ಮಾಡ್ತೇನೆ ಎಂಬುದಾಗಿ ಅವನು ತೀರ್ಮಾನ ಮಾಡಿದಾಗ ಅದರ ನಿಮಿತ್ತವಾಗಿ ಅವನಿಗೆ ಬಹಳಷ್ಟು ಪ್ರಕಟಣೆಗಳು ಸಿಕ್ತು. ಆದ ಕಾರಣ ತುಂಬ ಸಮಸ್ಯೆ ಇದ್ದಂಥ ಕೊರಿಂಥ ಸಭೆಗೆ ತುಂಬ ವಾಕ್ಯಗಳನ್ನು, ತುಂಬ ಪ್ರಕಟಣೆಗಳನ್ನು, ತುಂಬ ಮಾರ್ಮಿಕವಾದದ್ದನ್ನು, ಆಳವಾದದ್ದನ್ನು, ಆದರೆ ಅವರು ಶಿಶುಗಳಾಗಿದ್ದರು, ಆದರೂ ಕೂಡ ಬಹಳಷ್ಟು ವಿಷಯಗಳನ್ನು ತಿಳಿಸುವುದಕ್ಕೆ ಅನಂತರ 2ನೇ ಕೊರಿಂಥದಲ್ಲಿ ಕೂಡ ತಿಳಿಸುವಾತನಾಗಿದ್ದಾನೆ. ಹಾಲು ಕುಡಿಸ್ತಾನೆ, ಆದರೆ ಹಾಲೇ ಇಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡುವಾಗ ಆಶ್ಚರ್ಯ. ಯಾವ ರೀತಿಯಾಗಿ ಹಾಲು ಅಷ್ಟೇ ನಾವು ಕೊಡುವಾಗ ಹಾಲಿನಿಂದ ಕೆಲವು ರುಚಿಕರವಾದ ತಿಂಡಿಗಳನ್ನು ನಾವು ಮಾಡ್ತೀವಲ್ಲ, ಆ ರೀತಿಯಾಗಿ ಹೌದು ಹಾಲನ್ನು ಪೌಲನು ಕೊಟ್ಟ ಕೊರಿಂಥದವರಿಗೆ, ಆದರೆ ಹಾಲಿನಿಂದ ಬೇರೆ ಇನ್ನಿತರ ರುಚಿ ಪದಾರ್ಥಗಳನ್ನು ಹುಬ್ಬಳ್ಳಿ ಧಾರವಾಡದ ಕಡೆ ಪೇಡ ಮತ್ತು
ಬೆಳಗಾವಿನ ಕಡೆ ಕುಂದ, ಅದೇ ಹಾಲಿನಿಂದ ಮಾಡುವಂಥ, ಅದೇ ರೀತಿಯಾಗಿ ದೇವರ ವಾಕ್ಯವೆಂಬ ಹಾಲಿನಿಂದ ವಿವಿಧ ರೀತಿಯ ತಿಂಡಿ ತಿನಿಸುಗಳನ್ನು ಕೊರಿಂಥದವರಿಗೆ ಪೌಲನು ಕೊಟ್ಟದರ ಬಗ್ಗೆ ನಾವು ನೋಡ್ತೇವೆ. ನಾಲ್ಕನೇದಾಗಿ ಬಲಹೀನತೆ. ಪ್ರಕಟಣೆಗೂ ಬಲಹೀನತೆಗೂ ಏನು ವ್ಯತ್ಯಾಸ ಅಂತ ನಾವು ತಿಳ್ಕೊಳ್ಬೋದು. ಆದರೆ ಮೊದಲನೇ ಕೊರಿಂಥ 2ನೇ ಅಧ್ಯಾಯ ಮತ್ತು 3ನೇ ವಚನದಲ್ಲಿ, ನಾನು ನಿಮ್ಮ ಬಳಿಗೆ ಬಂದಾಗ ಬಲಹೀನನು. ಹೌದು, ಒಂದು ರೀತಿಯಿಂದ ಬಲಹೀನತೆ ಪೌಲನಲ್ಲಿತ್ತು, ಆದರೆ ಪ್ರಕಟಣೆ ಧಾರಾಳವಾಗಿತ್ತು. ಹಾಗಾದರೆ ಬಲಹೀನತೆಯನ್ನು ಕೂಡ ದೇವರು ಉಪಯೋಗ ಮಾಡಿಕೊಂಡು ಪ್ರಕಟಣೆಯನ್ನು ಕೊಡುವಾತನಾಗಿದ್ದಾನೆ. ಭಯಪಡುವವನಾಗಿದ್ದಂತೆ. ಮೊದಲನೇ ಕೊರಿಂಥ 2ನೇ ಅಧ್ಯಾಯ 3ನೇ ವಚನದಲ್ಲಿ ಭಯಪಡುವವನಾಗಿದ್ದಂತೆ. ಭಯಪಡುವಂಥ ಒಂದು ಅನುಭವ ಪೌಲನಿಗೆ ಇತ್ತು. ಈ ಭಯಪಡುವಂಥ ಅನುಭವ ಹೌದು ಇದ್ದಾಗ ಅದರ ಮೂಲಕವಾಗಿ ಕೂಡ ಪ್ರಕಟಣೆ ಬರುವಂಥ ಒಂದು ಸಾಧ್ಯತೆ. ಮತ್ತು ಮುಂದೆ ಹೇಳ್ತಾನೆ, ಬಹಳವಾಗಿ ನಡುಗುವವನಾಗಿದ್ದನಂತೆ. ಬಲಹೀನತೆ, ಭಯಪಡುವಿಕೆ, ಬಹು ನಡುಗುವಿಕೆ, ಇವೆಲ್ಲ ನೋಡುವಾಗ ಮಾನವತೆ ಅಥವಾ ಮಾನವೀಯತೆ ಕಡಿಮೆ ಆಗ್ತಾ ಇದೆ. ಆದರೆ ದೈವಿಕತ್ವ ಪ್ರಕಟಣೆ ಹೆಚ್ಚಾಗುತ್ತಿದೆ. ಅದನ್ನೇ ನಾವು ಇಲ್ಲಿ ನೋಡ್ತೇವೆ. ಪೌಲನು ಹೇಳುವಾಗ ಅಂದ ಹಾಗೆ ಮೊದಲನೇ ಕೊರಿಂಥ 2ನೇ ಅಧ್ಯಾಯದಲ್ಲಿ ನಾವು ಪ್ರಕಟಣೆಯ 17 ನಿಬಂಧನೆಗಳನ್ನು ನಾವು ನೋಡ್ಕೊಳ್ತಾ ಇದ್ದೇವೆ. ಹೌದು, ಅದರಲ್ಲಿ ಈಗ ನಾವು ಬಂದಿರುವಂಥದ್ದು 6ನೇದಕ್ಕೆ ಬಂದಿದ್ದೇವೆ. 7ನೇ ಒಂದು ಸಂಗತಿ 4ನೇ ವಚನದಲ್ಲಿದೆ. ಅದೇನಂತ ಹೇಳಿದ್ರೆ, ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನದ ಮೇಲೆ ಅವಲಂಬಿಸದೆ. ವಾವ್! ನಂಬಿಕೆ ಮನುಷ್ಯ ಜ್ಞಾನದ ಮೇಲೆ ಆತುಕೊಳ್ಳದೇ ಇರುವಾಗ ಪ್ರಕಟಣೆ ಸಿಗ್ತದೆ. When my faith does not depend on human wisdom, I get revelation of God. ಮತ್ತು ಮುಂದೆ ನಾವು ನೋಡುವಾಗ ಇನ್ನೊಂದು ಮಾತು ಕೂಡ ಭಾಳ ಶಕ್ತಿಯುತವಾಗಿದೆ. ಅದೇನೆಂದರೆ, ನಂಬಿಕೆಯು ಮನುಷ್ಯ ಜ್ಞಾನದ ಮೇಲೆ ಆತುಕೊಳ್ಳದೆ ದೇವರ ಶಕ್ತಿಯಿಂದಲೇ. ದೇವರ ಶಕ್ತಿಯಿಂದ ಅಂದರೆ ದೇವರ ಶಕ್ತಿಯ ಮೇಲೆ ಆತುಕೊಳ್ಳುವಾಗ ಏನಾಗ್ತದೆ? ಪ್ರಕಟಣೆ ನಮಗೆ ಸಿಗ್ತದೆ. ವಿ ಗೆಟ್ ರೆವಲೇಷನ್ ವೆನ್ ವಿ ಡಿಪೆಂಡ್ ಅಪಾನ್ ದಿ ಪವರ್ ಆಫ್ ಗಾಡ್. ನೋಡ್ರಿ, ಭಾಳ ಕಡೆಗಳಲ್ಲಿ ಪ್ರಕಟಣೆ ಒಂದು ವಿಚಾರ ಬರ್ತಾ ಇದೆ ನನ್ನ ಮನಸ್ಸಿಗೆ. ಅದೇನಂತ ಹೇಳಿದರೆ, ಭಾಳ ಕಡೆಗಳಲ್ಲಿ, ಭಾಳ ಸಭೆಗಳಲ್ಲಿ ಬಹಳ ಜನರು ದೇವರ ಶಕ್ತಿಯ ಮೇಲೆ ಆತುಕೊಳ್ಳದೆ ಮಾನವೀಯತೆಯ ಮೇಲೆ ಆತುಕೊಳ್ಳುವುದರಿಂದ ವಾಕ್ಚಾತುರ್ಯ, ಜ್ಞಾನಾಡಂಬರ ಇವುಗಳ ಮೇಲೆ ಆತುಕೊಳ್ತಾ ಇರುವುದರಿಂದ ಬಹುಶಃ ಒಂದು ವೇಳೆ ಸಭೆಯಲ್ಲಿ ಪ್ರಕಟಣೆ ಇಲ್ಲ. there is no revelation, spiritual revelation of God. ಅದಕ್ಕೆ ಒಂದು ಕಾರಣ ಇರ್ಬೋದು, ಅದೇ ಕಾರಣ ಅಂತ ನಾನು ಹೇಳೋದಿಲ್ಲ. ಸರಿ, ದೇವರ ಒಂದು ಶಕ್ತಿಯ ಮೇಲೆ ಆತುಕೊಳ್ಳುವಂಥದ್ದು. ಆ ರೀತಿಯಾಗಿ ನಾವು ದೇವರ ಶಕ್ತಿಯ ಮೇಲೆ ಆತುಕೊಳ್ಳುವಾಗ ನಮಗೆ ಪ್ರಕಟಣೆ, ದೇವರು ಕೊಡುವ ಬೆಳಕನ್ನು ಹೊಂದಿಕೊಳ್ತೇವೆ. 9ನೇ ನಿಬಂಧನೆ, ಮೊದಲನೇ ಕೊರಿಂಥ 2ನೇ ಅಧ್ಯಾಯದಲ್ಲಿ ಪ್ರಕಟಣೆಯ 17 ನಿಬಂಧನೆಗಳನ್ನು ನೋಡಿಕೊಳ್ತಾ ಇದ್ದೇವೆ. ಅದರಲ್ಲಿ 9ನೇ ನಿಬಂಧನೆ ಏನಂದರೆ, ವರ್ಡ್ಸ್ ವಿಥೌಟ್ ಹ್ಯೂಮನ್ನೆಸ್. ಅಂದರೆ ಹೌದು, ನುಡಿಯಲ್ಲಿ ಜ್ಞಾನ ಹಾಗೂ ಮನವೊಲಿಸುವ ವಾಕ್ಯಗಳನ್ನು ಪ್ರಯೋಗಿಸಬಾರದು. ಇನ್ನೊಂದು ಸಾರಿ ಹೇಳ್ತೇನೆ, ನನ್ನ ನುಡಿಯಲ್ಲಿ ಜ್ಞಾನ ಹಾಗೂ
ಮನವೊಲಿಸುವ ವಾಕ್ಯಗಳನ್ನು ಪ್ರಯೋಗಿಸಬಾರದು. ಆ ರೀತಿಯಾಗಿ ಪ್ರಯೋಗಿಸದಿದ್ದಾಗ ಏನಾಗ್ತದೆ? ಪ್ರಕಟಣೆ ಸಿಗ್ತದೆ. ದೇವರಿಂದ, ದೇವರಾತ್ಮನಿಂದ ಹೊಸ ಬೆಳಕು ನಮಗೆ ಸಿಗ್ತದೆ. ಎಷ್ಟು ಒಳ್ಳೆಯ ದೇವರ ಆತ ನಾಮಕ್ಕೆ ಸ್ತೋತ್ರವಾಗಲಿ. 10ನೇದಾಗಿ ಪ್ರಸಂಗದಲ್ಲಿ, ಮೊದಲು ನುಡಿಯಲ್ಲಿ ಅಂತ ಹೇಳಿದೆ. ನುಡಿ ಅಂತ ಹೇಳುವಾಗ ಕೆಲವು ಸಾರಿ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಕೂಡ ನನ್ನ ಮಾತಿನಲ್ಲಿ ಸಹಜವಾಗಿ ಸಂಭಾಷಣೆ ಅಂತ ಹೇಳೋಣ, ಸಂಭಾಷಣೆಯಲ್ಲಿ, ಯಾಕಂತ ಹೇಳಿದ್ರೆ 24 ತಾಸು ನಿಂತ್ಕೊಂಡು ಪ್ರಸಂಗ ಮಾಡ್ತಾ ಇರುವಂಥದ್ದಲ್ಲ, ಆದರೆ ಮಾತು ಕೂಡ ಆಡ್ತಾ ಇರ್ತೀವಿ, ನಡೆ ನುಡಿ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ನುಡಿಯಲ್ಲಿ ಅಥವಾ ಸಂಭಾಷಣೆಯಲ್ಲಿ ಜ್ಞಾನ ಮತ್ತು ಮನವೊಲಿಸುವ ಮಾನವೀಯ ವಾಕ್ಯಗಳನ್ನು ಪ್ರಯೋಗಿಸಬಾರದು. ಆವಾಗ ಪ್ರಕಟಣೆ ಸಿಗ್ತದೆ. 10ನೇದಾಗಿ ಪ್ರಸಂಗ. ಹೌದು, ಪ್ರಸಂಗ ಒಂದು ವೇಳೆ ಇಡೀ ವಾರಕ್ಕೆ ಒಂದಿರ್ಬೋದು, ಅಥವಾ ದಿನಕ್ಕೆ ಒಂದಿರಬಹುದು, ಅಥವಾ ವಿಶೇಷ ಸಂದರ್ಭದಲ್ಲಿರ್ಬೋದು. ಆ ಒಂದು ಪ್ರಸಂಗದಲ್ಲಿ ಮಾನವೀಯ ಜ್ಞಾನ, ಪ್ರಸಂಗದಲ್ಲಿ ಮನವೊಲಿಸುವ ಮಾನವೀಯ ವಾಕ್ಯಗಳನ್ನು ಪ್ರಯೋಗಿಸದೆ ದೇವರಾತ್ಮನ ಶಕ್ತಿಯನ್ನೇ ಪ್ರಯೋಗಿಸುವಾಗ ಏನಾಗ್ತದೆ? ಪ್ರಕಟಣೆ ಸಿಗ್ತದೆ. ಇನ್ನೊಂದು ಸಾರಿ ಹೇಳ್ತೀನಿ, ಯಾಕಂತ ಹೇಳಿದ್ರೆ ಇದು ಭಾಳ ಪ್ರಾಮುಖ್ಯವಾದಂಥ ಒಂದು ಮಾತು. ಇದನ್ನು ನಾನಾಗಲಿ ನಾವಾಗಲಿ ಮಿಸ್ ಮಾಡ್ಕೊಳ್ಬಾರ್ದು. ಅದೇನಂತ ಹೇಳಿದರೆ, ಪ್ರಸಂಗದಲ್ಲಿ ಮಾನವೀಯ ಜ್ಞಾನ, ಮಾನವೀಯ ರೀತಿಯಿಂದ ಮನವೊಲಿಸುವ ವಾಕ್ಯಗಳನ್ನು ಪ್ರಯೋಗಿಸದೆ ದೇವರಾತ್ಮನ ಶಕ್ತಿಯನ್ನೇ ಪ್ರಯೋಗಿಸುವುದರಿಂದ ಪ್ರಕಟಣೆಯೂ ಸಿಗ್ತದೆ. ಇದು ಪ್ರಕಟಣೆಯ 10ನೇ ನಿಬಂಧನೆ. ಏನದು 10ನೇ ನಿಬಂಧನೆ? ಪ್ರಸಂಗದಲ್ಲಿ ಜ್ಞಾನ ಮನವೊಲಿಸುವ ವಾಕ್ಯಗಳನ್ನು ಪ್ರಯೋಗಿಸದೆ ದೇವರಾತ್ಮನ ಶಕ್ತಿಯನ್ನೇ ಪ್ರಯೋಗಿಸುವಂಥದ್ದು. ದೊಡ್ಡ ಒಂದು ಕಂಡೀಷನ್ ಇದು, ಭಾಳ ಪ್ರಾಮುಖ್ಯ. ಹಾಗಾದರೆ ಇದನ್ನು ಕೂಡ ನಾವು ಕೈಕೊಂಡು ನಡೆಯುವಂತೆ ದೇವರಾತ್ಮನೇ ನೀನು ನಮಗೆ ಸಹಾಯ ಮಾಡು ಅನ್ನುವಂಥ ಒಂದು ಪ್ರಾರ್ಥನೆಯಿಂದ ಇರೋಣ. ಮತ್ತು 1 ಕೊರಿಂಥ 2ನೇ ಅಧ್ಯಾಯದಲ್ಲಿ 17 ನಿಬಂಧನೆಗಳು, ಪ್ರಕಟಣೆಯ 17 ನಿಬಂಧನೆಗಳಲ್ಲಿ 11ನೇದು ಈಗ ನೋಡಲಿಕ್ಕೆ ಇದ್ದೇವೆ. 10 ಮುಗಿತ್ತು, ಇನ್ನು 7 ಇದೆ. ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. 6ನೇ ವಚನ, 1 ಕೊರಿಂಥ 2:6 ನಾವು ನೋಡುವಾಗ ಒಂದು ವಿಷಯವನ್ನು ಹೇಳ್ತಾನೆ. ಅದೇನಂತ ಹೇಳಿದ್ರೆ, ಇಹಲೋಕದ ಜ್ಞಾನ ಅಲ್ಲ ಅಂತ ಹೇಳ್ಬಿಟ್ಟು, ಇಹಲೋಕದ ನಾಯಕರ ಜ್ಞಾನವೂ ಅಲ್ಲ. ಹಾಗಾದರೆ ಇದು ಏನು ಜ್ಞಾನ ಅಲ್ಲ ಅಂತ ಹೇಳ್ತಾನೆ? ಇಹಲೋಕದ ಜ್ಞಾನ ಅಲ್ಲ ಅಂತಾನೆ, ಮತ್ತು ಇಹಲೋಕದ ನಾಯಕರ ಜ್ಞಾನ ಅಲ್ಲ ಎಂಬುದಾಗಿ ಹೇಳ್ತಾನೆ. ಯಾಕಂತ ಹೇಳಿದರೆ ಕೊರಿಂಥ ಪಟ್ಟಣ ಭಾಳ ವಿದ್ಯಾವಂತರು, ಪಾಂಡಿತ್ಯವುಳ್ಳವಂಥವರು. ಸಾಕ್ರೆಟಿಸ್, ಪ್ಲಾಟೋ ಮುಂತಾದ, ಅರಿಸ್ಟಾಟಲ್ ಮುಂತಾದ ಮಹಾಜ್ಞಾನಿಗಳು, ಮಹಾಪಂಡಿತರು, ಬುದ್ಧಿಜೀವಿಗಳು ತುಂಬಿದಂಥ ಒಂದು ಸ್ಥಳ. ಹಾಗಿದ್ದರೂ ಕೂಡ ಪೌಲನು ಕೊರಿಂಥದವರಿಗೆ ಬರೆಯುವಾಗ ಏನಂತ ಹೇಳ್ತಾನೆ? ಇಹಲೋಕದ ಜ್ಞಾನ ಅಲ್ಲ ಅಂತ ಹೇಳಿಬಿಟ್ಟು ಇನ್ನೊಂದು ಮಾತನ್ನು 7ನೇ ವಚನದಲ್ಲಿ ಹೇಳುವಂಥದ್ದನ್ನು ನಾವು ಗಮನಿಸೋಣ. 1 ಕೊರಿಂಥ 2:7, ದೇವರ ರಹಸ್ಯ ಜ್ಞಾನ. ವಾವ್! ಹಾಗಾದರೆ ಪ್ರಕಟಣೆಯ 11ನೇ ನಿಬಂಧನೆ ದೇವರ ರಹಸ್ಯ ಜ್ಞಾನವನ್ನು ಬಳಸುವಂಥದ್ದು. ದೇವರ ರಹಸ್ಯ ಜ್ಞಾನವನ್ನು ಬಳಸಿದಾಗ ಪ್ರಕಟಣೆ. ಮತ್ತು ಇದೇ ಆಶ್ಚರ್ಯ ಅನಿಸ್ಬೋದು ನಮಗೆ, ಏನಪ್ಪ ಇದು ದೇವರ ರಹಸ್ಯ ಜ್ಞಾನ ಅಂತ. ಅದಕ್ಕಿಂತಲೂ ಆಶ್ಚರ್ಯ ಇನ್ನೊಂದು ಮಾತು ಹೇಳ್ತೀನಿ ನೋಡ್ರಿ. 1 ಕೊರಿಂಥ 2ನೇ ಅಧ್ಯಾಯ 7ನೇ ವಚನದಲ್ಲಿ, ನಮ್ಮ ಮಹಿಮೆಗಾಗಿ ನೇಮಕವಾಗಿರುವಂಥ ಜ್ಞಾನ. ಎಂಥ ಜ್ಞಾನ? ನಮ್ಮ ಮಹಿಮೆಗಾಗಿರುವ ಜ್ಞಾನ. ದೇವರ ಮಹಿಮೆಗಾಗಿ
ದೇವರ ಮಹಿಮೆಗಾಗಿರುವ ಜ್ಞಾನ ಅಂತ ಹೇಳ್ಬೋದಲ್ವಾ? ಆದರೆ ಪೌಲನು 1 ಕೊರಿಂಥ 2:7 ನಮ್ಮ ಮಹಿಮೆಗಾಗಿರುವ ಜ್ಞಾನ ಅಂತೆ. ಹಾಗಾದರೆ ಅದು ಅಂಥ ಜ್ಞಾನವನ್ನು ಬಳಸುವಾಗ ಪ್ರಕಟಣೆ, ಆತ್ಮಿಕ ಪ್ರಕಟಣೆ. ವೆನ್ ವಿ ಯೂಸ್ ದ ವಿಸ್ಡಮ್ ದಟ್ ಈಸ್ ಫಾರ್ ಅವರ್ ಗ್ಲೋರಿ, then what happens is we get revelation, spiritual revelation, ಆತ್ಮಿಕ ಪ್ರಕಟಣೆಯನ್ನು ಹೊಂದಿಕೊಳ್ತೇವೆ. 13ನೇದಾಗಿ 9ನೇ ವಚನ, 1 ಕೊರಿಂಥ 2:9, ಪ್ರಕಟಣೆಯ 17 ನಿಬಂಧನೆಗಳನ್ನು ನಾವು ನೋಡ್ಕೊಳ್ತಿದ್ದೇವೆ. ಅದರಲ್ಲಿ 13ನೇ ನಿಬಂಧನೆಗೆ ಬಂದಿದ್ದೇವೆ. ಅದೇನಂತ ಹೇಳಿದರೆ ದೇವರನ್ನು ಪ್ರೀತಿಸುವುದು, ಲವಿಂಗ್ ಗಾಡ್. ದೇವರನ್ನು ಪ್ರೀತಿಸುವಾಗ ಏನಾಗ್ಬಿಡ್ತದೆ? ಯಾವ ಕಣ್ಣು ಕಾಣಲಿಲ್ಲವೋ, ಯಾವ ಕಿವಿ ಕೇಳಲಿಲ್ಲವೋ, ಯಾವ ಮನುಷ್ಯನ ಹೃದಯದಲ್ಲಿ ವಿಚಾರ ಹುಟ್ಟಲಿಲ್ಲವೋ ಅಂಥವುಗಳನ್ನು, ಆ ರೀತಿಯಾಗಿ ಸಿದ್ಧ ಮಾಡಿದ್ದೆಲ್ಲವುಗಳನ್ನು ಪ್ರಕಟಣೆಯಾಗಿ ದೇವರು ದಯಪಾಲಿಸ್ತಾರೆ. ಸರಿ, 13 ಆಯಿತು. 14ನೇ ಪ್ರಕಟಣೆಯ ಒಂದು ನಿಬಂಧನೆ ಏನಂತ ಹೇಳಿದರೆ ಪವಿತ್ರಾತ್ಮನು, ದ ಹೋಲಿ ಸ್ಪಿರಿಟ್. ನಮಗಾದರೂ ದೇವರು ತನ್ನ ಪವಿತ್ರಾತ್ಮನ ಮೂಲಕ ಅದನ್ನು ಪ್ರಕಟಿಸಿದ್ದಾನೆ. ಹೌದು, ದೇವರ ವಾಕ್ಯದಲ್ಲಿ ಬರೆದಿರುವಂತೆಲ್ಲವನ್ನು ನಮಗೆ ತಿಳಿಸುವಂಥ ಏಕಮಾತ್ರ ಗ್ರಂಥಕರ್ತ, ದಿವ್ಯ ಗ್ರಂಥಕರ್ತ ಪವಿತ್ರಾತ್ಮನು. 15ನೇ ಒಂದು ನಿಬಂಧನೆ ಏನಂದರೆ ಆತ್ಮನೇ ಕಲಿಸಿಕೊಟ್ಟ ಮಾತುಗಳು ಅಂತ ಹೇಳ್ಬಿಟ್ಟು 13ನೇ ವಚನದಲ್ಲಿ ನೋಡ್ತೀವಿ. ಅದೇನೆಂದರೆ ದೇವರಾತ್ಮನ ಪ್ರಕಟಣೆ ಹೊಂದಿಕೊಳ್ಳುವುದು ಮಾತ್ರ ಅಲ್ಲ, ದೇವರಾತ್ಮನಿಂದ ಕಲಿತುಕೊಳ್ಳುವಂಥದ್ದು, ಲರ್ನಿಂಗ್ ಫ್ರಮ್ ದ ಹೋಲಿ ಸ್ಪಿರಿಟ್. ಹೌದು, ಯಾಕೆ ದೇವರು ತನ್ನ ಆತ್ಮವನ್ನು ಕೊಟ್ಟಿದ್ದಾನೆ ಎಂಬಂತಹದಕ್ಕೆ ಒಂದು ಒಳ್ಳೆಯ ಉತ್ತರ ಪೌಲನ 12ನೇ ವಚನದಲ್ಲಿ ಕೊಟ್ಟಿರೋದು. ಏನಂತ ಹೇಳಿದರೆ ದೇವರು ನಮಗೆ ಉಚಿತವಾಗಿ ದಯಪಾಲಿಸಿರುವಂಥವುಗಳನ್ನೆಲ್ಲ ತಿಳಿದುಕೊಳ್ಳುವುದಕ್ಕಾಗಿ. 16ನೇ ಒಂದು ನಿಬಂಧನೆ 14ನೇ ವಚನದಲ್ಲಿದೆ. 1 ಕೊರಿಂಥ 2:14 ಆತ್ಮಿಕ ವಿವೇಚನೆ, ಸ್ಪಿರಿಚುವಲ್ ಡಿಸರ್ನ್ಮೆಂಟ್. ಪ್ರಕಟಣೆಗೆ 14ನೇ ಅಥವಾ 16ನೇ ಒಂದು ನಿಬಂಧನೆ ಏನಂದರೆ ಆತ್ಮಿಕ ವಿವೇಚನೆ. ಅದನ್ನು 14ನೇ ವಚನದಲ್ಲಿದೆ. ಮತ್ತು ಕೊನೆಯದಾಗಿ ನಾವು ನೋಡುವಾಗ ಅಂದ ಹಾಗೆ 1 ಕೊರಿಂಥ 2ನೇ ಅಧ್ಯಾಯದಲ್ಲಿ ಆತ್ಮಿಕ ಪ್ರಕಟಣೆಗೆ 17 ಆತ್ಮಿಕ ನಿಬಂಧನೆಗಳು ಅಂತ ನಾವು ನೋಡ್ತಿದ್ದೀವಿ. 17ನೇ ನಿಬಂಧನೆ ಏನಂದರೆ ನಮಗೆ ಕ್ರಿಸ್ತನ ಮನಸ್ಸು ಇದೆ ಎಂಬಂಥ ಮಾತನ್ನು 16ನೇ ವಚನದಲ್ಲಿ ವಾಕ್ಯ ಮುಕ್ತಾಯವಾಗ್ತದೆ. ಹಾಗಾದರೆ ಕ್ರಿಸ್ತನ ಮನಸ್ಸು ನಮಗಿದೆ, ಕೊರಿಂಥದವರಿಗೆ ಇತ್ತು. ಆದರೆ ಆ ಕ್ರಿಸ್ತನ ಮನಸ್ಸನ್ನು ನಾವು ಆ್ಯಕ್ಟಿವೇಟ್ ಮಾಡಬೇಕು, ಅಥವಾ ಅದನ್ನು ನಂಬಬೇಕು, ಅದನ್ನು ಸದುಪಯೋಗ ಮಾಡ್ಕೋಬೇಕು, ಅದನ್ನು ಪ್ರಾರ್ಥನೆಯಿಂದ ಎತ್ತಿ ಹಿಡಿಬೇಕು, ಅದನ್ನು ನಾವು ಉಪಯೋಗಿಸ್ಕೋಬೇಕು ತಗ್ಗಿಸಿಕೊಳ್ಳುವಿಕೆಯಿಂದ. ಆ ರೀತಿಯಾಗಿ ಮಾಡುವಾಗ ಏನಾಗ್ತದೆ, ನಮಗೆ ಪ್ರಕಟಣೆ ಕ್ರಿಸ್ತನಿಗೆ ದೊರಕಿದ ಅದೇ ಪ್ರಕಟಣೆ ನಮಗೂ ಕೂಡ ಲಭ್ಯವಾಗ್ತದೆ. ಆದ ಕಾರಣ 1 ಕೊರಿಂಥ 2ನೇ ಅಧ್ಯಾಯದಿಂದ ಆತ್ಮಿಕ ಪ್ರಕಟಣೆಗೆ 17 ಆತ್ಮಿಕ ನಿಬಂಧನೆಗಳನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.